ಇದು ನಿರ್ಮಾಣ ಮಾಡಿ ಇವತ್ತು ಸಮಾಜಕ್ಕೆ ಅರ್ಪಿಸಿದ್ದಾರೆ. ನನಗೆ ವಿಶ್ವಾಸ ಇದೆ ಅತ್ಯುತ್ತಮವಾದ ಒಂದು ವ್ಯವಸ್ಥೆಯಲ್ಲಿ ಮತ್ತು ಎಲ್ಲ ಉತ್ತಮವಾದ ಡಾಕ್ಟರ್ನ ಒಂದು ಇಟ್ಟುಕೊಂಡು ಈ ಪ್ರದೇಶದ ಯಾರು ಯಾರು ಆಗಬಾರ್ದು, ಯಾರು ಅನಾರೋಗ್ಯ ಪೀಡಿತ ಆದರೆ ಹೈದರಾಬಾದ್, ಬೆಂಗಳೂರು ಅಲ್ಲಿ ಓಡಾಡೋ ಬದಲು ಅವರ ಕಾಲಬುಡದಲ್ಲೇ ಅತ್ಯುತ್ತಮವಾದ ಆರೋಗ್ಯ ಸೇವೆ ಕೊಡ್ತಾರೆ. ಅವರ ಪ್ರಾಣದ ಬದ್ಧತೆ ಅವರಿಗೆ ಯಶಸ್ವಿಗೊಳಿಸ್ತದೆ. ಅಷ್ಟು ಮಾತ್ರ ಅಲ್ಲ, ಈ 3 ಯುವ ಡಾಕ್ಟರ್ ಕೂಡ ಯುವ ಜಾಗರಣಕ್ಕೆ ಸರ್ವರಿಗೆ ಮಾದರಿ ಮತ್ತು ಪ್ರೋತ್ಸಾಹ. ಯಾಕೆಂತ ಹೇಳಿದರೆ ನಾವು ಪ್ರಾಮಾಣಿಕತೆ, ಬದ್ಧತೆ, ಪ್ರೀತಿ, ವಿಶ್ವಾಸ ಮತ್ತು ಸಿಕ್ಕಿದಂಥ ಶಿಕ್ಷಣದ ಅವಕಾಶ ಪಡೆದುಕೊಂಡು ನಾವು ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸಿದರೆ ಭಾರತ ದೇಶದಲ್ಲಿ ಸರ್ವರಿಗೂ ಅತ್ಯುತ್ತಮವಾದ ಅವಕಾಶ ಇದೆ ಅಂತ ಹೇಳಿಕೊಂಡು 3 ಮತ್ತು ಈ ವೈದ್ಯರು ತಯಾರು ಮಾಡಿದಂಥ ಶಾಯಿನ್ ಸಂಸ್ಥೆ ಇವತ್ತು ಬೀದರಲ್ಲಿ ಇವತ್ತು ನಾವು ಕಾಲ್ ಫಾರ್ ಮಾಡಿದರೆ 6 ಪೋಸ್ಟಿಗೆ 86 ಅಪ್ಲಿಕೇಶನ್ ಬರ್ತದೆ. ಯಾಕೆ ಅಂತ ಹೇಳಿದರೆ ಬಹುಶಃ ಶಿಕ್ಷಣ ವ್ಯವಸ್ಥೆ ಇಂಪ್ರೂವ್ಮೆಂಟ್ ಆಗಿದೆ. ಅದಕ್ಕೆ ಎಲ್ಲರಿಗೂ ನನ್ನ ಶುಭಾಶಯ ಸಲ್ಲಿಸ್ತೇನೆ. ಸರ್, ನೀವು ಸಚಿವರಾದ ಮೇಲೆ ಬಂದಮೇಲೆ ದಿಢೀರನ್ನೇ ಭೇಟಿ ನೀಡಿ ಆರೋಗ್ಯ ಇಲಾಖೆಯಲ್ಲಿ ಒಂದಿಷ್ಟು ಅಧಿಕಾರಿಗಳಿಗೆ ಚುರುಕನ್ನು ಮುಟ್ಟಿದ್ದೀರಿ. ಬೀದರ್ ಜಿಲ್ಲೆಗೆ ಬಂದು ಯಾವೆಲ್ಲ ಆಫೀಸರಿಗೆ ವಿಸಿಟ್ ಮಾಡಿದ್ದೀರಿ ಮತ್ತು ಯಾವೆಲ್ಲ ಅಧಿಕಾರಿಗಳಿಗೆ ಚುರುಕು? ಇವತ್ತು ನಾನು ಬೀದರಲ್ಲಿ ಬೆಳಿಗ್ಗೆ ನನ್ನ ರಿವ್ಯೂ ಮೀಟಿಂಗ್ ಇದೆ, ಫಿಕ್ಸ್ ಆಗಿತ್ತು. ಬೆಳಿಗ್ಗೆ ಸಂಜೆ ಇದನ್ನು ಉದ್ಘಾಟನೆ ಆದ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಗುಲ್ಬರ್ಗ ಬಂದು ಬೀದರ್ ಜಿಲ್ಲೆ ಇನ್ನೊಂದು ಜಿಲ್ಲೆಗಳ ಸಭೆಯಲ್ಲಿ ಅಲ್ಲಿ ಕರೆದ ಕಾರಣ ಆ ಒಂದು ರಿವ್ಯೂ ಮೀಟಿಂಗ್ ನಾನು ಮುಂದಿನ ದಿನಗಳಲ್ಲಿ ಅದನ್ನು ಮುಂದೂಡಿದ್ದೇನೆ. ಮತ್ತು ನಾನು ಆನ್ ದಿ ವೇ ಬರುವಾಗ ಹುಮ್ನಾಬಾದ್ ಆಸ್ಪತ್ರೆ ಎಲ್ಲ ನಮ್ಮ ರಾಜಶೇಖರ್ ನಮ್ಮ ಭೇಟಿಯಾದಾಗ ಎಲ್ಲ ಅಧಿಕಾರಿಗಳಿಗೆ ಕರೆಸಿ ಕೂತ್ಕೊಂಡು ಚರ್ಚೆ ಮಾಡಿ ಯಾವ ರೀತಿ ಮುಂದೆ ಹೋಗಿ. ಸರ್, ಅದೇ ರೀತಿ ಬಿಮ್ಸ್ ಅಲ್ಲಿ ನಿಮ್ಗೆ ಏನೇನು ಲೋಪದೋಷಗಳು ಕಂಡು ಬಂದು ಬಿಮ್ಸ್ ಇವತ್ತು ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರಿ ವ್ಯಾಪ್ತಿಗೆ ಬರ್ತದೆ. ನಮ್ಮ ಗುಲ್ಬರ್ಗದವರ ಮಂತ್ರಿಯಾಗಿದ್ದಾರೆ. ನಿಮ್ಮೆಲ್ಲ ಸಮಸ್ಯೆಗಳನ್ನು ನಾವು ಮಂತ್ರಿಗೆ ವಿವರಿಸ್ತೀವಿ. ಸಿದ್ದರಾಮಯ್ಯ ಸರ್ಕಾರದಲ್ಲಿದ್ದಾಗ ಸರ್ ಕ್ಯಾತ್ ಲ್ಯಾಬ್ ಉದ್ಘಾಟನೆಯನ್ನು ಮಾಡಿದ್ರು. ಇಲ್ಲಿವರೆಗೂ 1 ವರ್ಷ ಕಳೀತು, ಇನ್ನೂ ಅದು ಓಪನ್ ಆಗಲಿಲ್ಲ. ಯಾಕೆ ಏನು ಮತ್ತು ತಮ್ಮ ಸಚಿವ ಇವತ್ತು ನೀವೆಲ್ಲ ಅಭಿನಂದಿಸಬೇಕು. ಬೀದರ್ ಅಂತ ಪ್ರದೇಶದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ, ಉಪಮುಖ್ಯ ಡಿ ಕೆ ಶಿವಕುಮಾರ್ ಆಗಿದ್ದಾಗ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಶ್ಯಾಮ್ ಪ್ರಕಾಶ್ ಪಟೇಲ್, ಜಿಲ್ಲೆಯ ಮಿನಿಸ್ಟರ್ ರಹೀಮ್ ಖಾನ್ ಅವರು, ಎಲ್ಲ ಶಾಸಕರು ಮತ್ತು ಖರ್ಗೆಜಿ ಅವರೆಲ್ಲ ಸಪೋರ್ಟ್ ಪಡೆದುಕೊಂಡು ಇಲ್ಲಿ ಕ್ಯಾತ್ ಲ್ಯಾಬ್ ಸ್ಥಾಪನೆ ಆಗಿದೆ. ಕ್ಯಾತ್ ಲ್ಯಾಬ್ ಇವತ್ತು ಸ್ಥಾಪನೆ ಅದರ ಅರ್ಥ ಏನು? ಇವತ್ತು ನಾಳೆ ಪ್ರಾರಂಭ ಮಾಡಬೇಕು ಅನ್ನೋದು ಹೆಚ್ಚು ಸಮಸ್ಯೆ ಇರಬಹುದು. ಅದು ಆದಷ್ಟು ಬೇಗನೆ ಪ್ರಾರಂಭ ಮಾಡ್ತಾರೆ. ರಹೀಮ್ ಖಾನ್ ಯಾವ ಕೂಡ ಲಕ್ಕಿ, ಸೊ ಈ ವರ್ಷ ಲಕ್ಕಿ ಆಗ್ತಾರೆ ಎಂಬ ವಿಷಯ ನಮಗೆ ಇದೆ. ನೀವೆಲ್ಲ ಪ್ರಾರ್ಥನೆ ಮಾಡಿ ಅಂತ ಹೇಳಿಕ್ಕೆ ಬಯಸ್ತೇನೆ. हेल्थ मिनिस्टर पिछली बार हमारे स्पीकर थे, उनके खादर जी, उनके नेतृत्व से उद्घाटन होने वाला है। मैं तहे दिल से शुक्रिया करता हूँ इसके मैनेजिंग डायरेक्टर डॉक्टर इरशाद जी को और उनका फुल टीम जो कार्डियोलॉजिस्ट है, नेफ्रोलॉजिस्ट है, यूरोलॉजिस्ट है, गायनेकोलॉजिस्ट है और जनरल मेडिसिन, जनरल सर्जरी, सभी डॉक्टर्स को मैं अभिनंदन करता हूँ। इधर के हर खून को इससे मोहलत मिले और सहूलत मिले, हर गरीब को मरीज को ट्रीटमेंट मिले, सबको अच्छा ट्रीटमेंट मिले और यहाँ रोते रोते आके हंसते हंसते यहाँ से जाना, वो मैं भगवान से प्रार्थना करता हूँ। सबका अच्छा ट्रीटमेंट हो, गरीबों को भला करो, थोड़ा बहुत गरीब रहे तो डिस्काउंट दो। धन्यवाद।